ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಬಟ್ ಇಲ್ಲಿ ನಾವೀಗ ಮಾಡಲಿಕ್ಕೆ ಹೊರಟಿರುವಂಥದ್ದು ಎಟ್ಟಿ ಹುಡಿ ಚಟ್ನಿ ಅಂತ. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಕ್ಷಮಿಸಿ ಬಿಡಿ. ಮಲಯಾಳದಲ್ಲಿ ಚೆಮ್ಮೀನು ಹುಡಿ ಅಂತ ಹೇಳ್ತಾರೆ. ತುಳುವಲ್ಲಿ ಎಂತ ಹೇಳ್ತಾರೆ ಅಷ್ಟು ನನಗೆ ಗೊತ್ತಿಲ್ಲ. ಬಟ್ ಹೀಗೆ ನಾನು ಅದನ್ನು ಏನು ಮಾಡ್ತೀನಿ ಅಂತ ನೋಡಿ, ನಿಮಗೆ ನೋಡುವಾಗ ಗೊತ್ತಿರ್ಬೋದು ಅದು ಏನಂತ. ಈಗ ನಾನು ಅದನ್ನು ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೀರಲ್ಲಿ ಇಟ್ಟಿದ್ದೆ. ಅದನ್ನು ತೆಗೆದು ನೀರಿಂದ ಚೆನ್ನಾಗಿ ತೊಳೆದು ಈಗ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಟ್ಟಿ ಉಂಟಲ್ಲ, ಅದನ್ನು ಚೆಮ್ಮೀನು, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ನಾನು ಒಂದು ನೀರುಳ್ಳಿ ತಗೊಂಡಿದ್ದೇನೆ. ಒಂದು ನೀರುಳ್ಳಿ ನನಗೆ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ, ಅದು ಇಂಪಾರ್ಟೆಂಟ್. ಯಾವುದನ್ನು ನೀವು ಮಿಸ್ ಮಾಡಬೇಡಿ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೇನೆ ನೋಡಿ. ಅದಕ್ಕೆ ಒಂದು ಆಯಿಲ್, ಒಂದು ಡ್ರಾಪ್ಸ್ ಕೂಡ ನಾನೀಗ ಹಾಕಲಿಲ್ಲ ಬಿಸಿ ಮಾಡುವಾಗ. ಹಾಗೆಯೇ ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಿದ್ದೇನೆ. ಈಗ ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಹುಳಿಯನ್ನು ತಗೊಳ್ಳಿ. ಲಿಂಬೆ ಗಾತ್ರದಷ್ಟು ಹುಳಿಯನ್ನು ತಗೊಳ್ಳಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ತಗೋಬೋದು, ನೋ ಪ್ರಾಬ್ಲಮ್. ಈಗ ನೋಡಿ, ನಾನು ಅದಕ್ಕೆ ಎಟ್ಟಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿದ ಮೇಲೆ ಈಗ ನೋಡಿ, ತುಂಬ ಮಳೆ ಬರ್ತಾ ಉಂಟು. ನಮಗೆ ಇಲ್ಲಿ ಮೀನು ಸಿಗ್ತಾ ಇಲ್ಲ. ನಾವು ಉಡುಪಿ ಸೈಡ್ ಕಾಪುವಲ್ಲಿರೋದು. ಮತ್ತು ನಾನು ನಿಮಗೆ ನನ್ನ ಬಗ್ಗೆ ಒಂದು ಸಲ ಏನು ಹೇಗೆ ಅಂತ ಎಲ್ಲ ಹೇಳ್ತೀನಿ. ಈಗ ನಾನು ಇದನ್ನು ತೆಂಗಿನಕಾಯಿಯನ್ನು ಮಿಕ್ಸಿಯಲ್ಲಿ ರುಬ್ತೇನೆ. ಸ್ವಲ್ಪ ಸಣ್ಣ ಆಗಬೇಕು. ಅಂದರೆ ನಾವು ಮಿಷಿನಲ್ಲಿ ಮಾಡೋದಲ್ಲ, ನಮ್ಮದು ತೆಂಗಿನಕಾಯಿ ಇದು ಮಾಡೋದು, ಪೆರೆಸೋದುಂಟಲ್ಲ, ಅದು ಸ್ಟ್ಯಾಂಡ್ ಥರದ್ದು. ಅದರಲ್ಲಿ ಫುಲ್ಲು ಹುಡಿ ಬರೋದಿಲ್ಲ. ನೋಡಿ, ಈಗ ಹುಡಿ ಮಾಡಿ ನಾನು ತಂದಿದ್ದೇನೆ. ಈಗ ಹುಡಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಾಯಿದ್ದೇನೆ. ಮೆಣಸಿನ ಹುಡಿ ಹಾಕಿದ ಮೇಲೆ ನಮಗೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಮಗೆ ತೆಂಗಿನ ಎಣ್ಣೆ. ಈಗ ನೋಡಿ, ಉಪ್ಪು ಕೂಡ ಹಾಕಿದ್ದೇನೆ. ಉಪ್ಪು ಇಂಪಾರ್ಟೆಂಟ್. ಉಪ್ಪು ಹಾಕಿದ ಮೇಲೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ತೆಂಗಿನ ಎಣ್ಣೆ. ಈಗ ತೆಂಗಿನ ಎಣ್ಣೆ ಇಲ್ಲಾಂದರೆ ನಾವು ಪಾಮ್ ಆಯಿಲ್ ಹಾಕ್ಬೋದಾ ಅಂತ ನೀವು ಕೇಳ್ಬೋದು. ಸಾರಿ, ಪಾಮ್ ಆಯಿಲ್ ಯೂಸ್ ಮಾಡೋದು ಬೇಡ, ಏಕೆಂದರೆ ಟೇಸ್ಟ್ ಬರೋದಿಲ್ಲ. ತೆಂಗಿನ ಎಣ್ಣೆಯಲ್ಲಿ ಇದ್ದ ಟೇಸ್ಟ್ ಪಾಮ್ ಆಯಿಲಲ್ಲಿ ಬರೋದಿಲ್ಲ. ನೀವು ನೋಡಿ, ತೆಂಗಿನ ಎಣ್ಣೆ ಇಲ್ಲಾಂದರೆ ನೀವು ಹಾಗೆಯೇ ತಿನ್ಬೋದು, ಪರವಾಗಿಲ್ಲ. ಎಣ್ಣೆ ಇಲ್ಲಾಂದರೆ ಹಾಗೆಯೇ ತಿನ್ನಬೇಡಿ. ಆದರೆ ಇಂಪಾರ್ಟೆಂಟ್ ನಮಗೆ ಇದು ತೆಂಗಿನ ಎಣ್ಣೆ ಆಗಿರ್ತದೆ. ತೆಂಗಿನ ಎಣ್ಣೆ ಹಾಕಿ ಒಳ್ಳೆ ಕಲಿಸ್ಬೇಕು. ನೋಡಿ ನಾನು ಹೇಗೆ ಕಲಿಸ್ತಾ ಇದ್ದೇನೆ ಅಂತ. ಚೆನ್ನಾಗಿ ಅದು ಹುಡಿ ಆಗಬೇಕು. ಅದಾದಮೇಲೆ ನಾನು ಅದನ್ನು ಸ್ವಲ್ಪ ತಿಂದು ನೋಡಿದ್ದೇನೆ. ತುಂಬ ಟೇಸ್ಟ್ ಇತ್ತು. ನನಗೆ ಅಂತೂ ತುಂಬ ಇಷ್ಟ ಆಗಿದೆ. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ಈ ವಿಡಿಯೋವನ್ನು ನಾನು ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.